ನಮಸ್ಕಾರ ಪ್ರಿಯ ವೀಕ್ಷಕರೇ. ಇಂದು ನಾವು ಬೆಂಗಳೂರಿನ ದೇವಿ ದೇವಾಲಯಗಳಲ್ಲಿ ಒಂದಾದ ಶ್ರೀ ಬನಶಂಕರಿ ದೇವಾಲಯದ ಬಗ್ಗೆ ತಿಳಿಯೋಣ. ಬನಶಂಕರಿ ದೇವಾಲಯದ ಇತಿಹಾಸವು ತುಂಬ ಪ್ರಾಚೀನವಾದದ್ದು. ದಕ್ಷಿಣ ಭಾರತದ ಪ್ರಸಿದ್ಧ ರಾಜಮನೆತನವಾದ ಕಲ್ಯಾಣಿ ಚಾಲುಕ್ಯರ ದೊರೆ ಜಗದೇಕ ಮಲ್ಲ ಬನಶಂಕರಿ ಅಮ್ಮನವರ ವಿಗ್ರಹವನ್ನು ಕ್ರಿಸ್ತಶಕ 603ರಲ್ಲಿ ಬಾದಾಮಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಬನಶಂಕರಿ ಅಮ್ಮನವರ ಮೂಲ ಇತಿಹಾಸವನ್ನು ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ಪುರಾಣಗಳ ಪ್ರಕಾರ ದುರ್ಗಮಾಸುರ ಎಂಬ ಅಸುರನನ್ನು ಸಂಹಾರ ಮಾಡಲು ಶಾಕಂಭರಿ ರೂಪದಲ್ಲಿ ಪಾರ್ವತಿ ದೇವಿ ಅವತರಿಸಿದರು. ಆ ಶಾಕಂಭರಿ ದೇವಿಯೇ ಇಂದಿನ ಬನಶಂಕರಿ. ಕ್ರಿಸ್ತಶಕ 602ರಲ್ಲಿ ಕಲ್ಯಾಣಿ ಚಾಲುಕ್ಯರ ಸ್ಥಾಪಿತವಾದ ಬಾದಾಮಿ ಬನಶಂಕರಿ ಅಮ್ಮನವರ ವಿಗ್ರಹವನ್ನು ಕ್ರಿಸ್ತಶಕ 1915ರಲ್ಲಿ ಅಮ್ಮನವರ ಭಕ್ತನಾದ ಸೋಮಣ್ಣ ಶೆಟ್ಟಿ ಅವರು ಬೆಂಗಳೂರಿಗೆ ತಂದು ಪ್ರತಿಷ್ಠಾಪಿಸಿದರು. ಈ ಸ್ಥಳವೇ ಬನಶಂಕರಿ ಎಂದು ಪ್ರಸಿದ್ಧಿ ಪಡೆಯಿತು. ಅಂದಿನಿಂದ ಬನಶಂಕರಿ ದೇವಾಲಯವು ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿದೆ. ಶ್ರೀ ಬನಶಂಕರಿ ದೇವಾಲಯವು ಶಿವನ ಪತ್ನಿ ಪಾರ್ವತಿ ದೇವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಈ ದೇವಸ್ಥಾನದ ವೈಶಿಷ್ಟ್ಯವೆಂದರೆ ರಾಹುಕಾಲದಲ್ಲಿ ದೇವರು ಅಥವಾ ದೇವತೆಗಳನ್ನು ಪೂಜಿಸುವುದಿಲ್ಲ. ಆದರೆ ಈ ಬನಶಂಕರಿ ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ಇದನ್ನು ಹಿಂದೂ ನಂಬಿಕೆಯ ಪ್ರಕಾರ ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ದೇವಿಯು ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗಿದೆ ಮತ್ತು ರಾಹುಕಾಲದಲ್ಲಿ ದೇವಿಯನ್ನು ಪೂಜಿಸುವುದರಿಂದ ಆಕೆಯ ಭಕ್ತರು ಎಲ್ಲ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಎಂಬ ಬಲವಾದ ನಂಬಿಕೆ ಇದೆ. ವಿಶೇಷವಾಗಿ ಮಂಗಳವಾರ, ಶುಕ್ರವಾರ, ಭಾನುವಾರದಂದು ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಭಕ್ತರು ಅರ್ಧ ಕತ್ತರಿಸಿದ ನಿಂಬೆ ಹಣ್ಣಿನ ತಿರುಳನ್ನು ತೆಗೆದು ಅದರಲ್ಲಿ ದೀಪವನ್ನು ಮಾಡಿ ದೇವಿಗೆ ಬೆಳಗುತ್ತಾರೆ. ಶಕ್ತಿಮಾತೆ ದುರ್ಗೆಯ ಅವತಾರವಾಗಿರುವ ಬನಶಂಕರಿ ದೇವಿಯನ್ನು ಪೂಜಿಸುವುದರಿಂದ ಕಷ್ಟಗಳು ದೂರವಾಗುತ್ತವೆ, ಬಡತನದಿಂದ ಮುಕ್ತಿ ಸಿಗುತ್ತದೆ. ಬಲವಾದ ನಂಬಿಕೆ ಮತ್ತು ಭಕ್ತಿಯಿಂದ ಪೂಜಿಸುವ ಎಲ್ಲರ ಭಕ್ತರ ಆಸೆಗಳನ್ನು ಅಮ್ಮನವರು ಪೂರೈಸುತ್ತಾರೆ. ನನ್ನ ಪ್ರೀತಿಯ ವೀಕ್ಷಕರೇ, ನನ್ನ ಹಿಂದಿನ ವಿಡಿಯೋವನ್ನು ನೋಡಿ ಪ್ರೋತ್ಸಾಹಿಸಿದ್ದೀರಿ, ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ. ನಿಮ್ಮ ಸಹಕಾರ ಸದಾ ನನ್ನ ದೈವದರ್ಶನ ವಾಹಿನಿ ಮೇಲಿರಲಿ. ಮತ್ತಷ್ಟು ಅರಸಿ ಬೆಳೆಸಿ ಆಶೀರ್ವದಿಸಿ. ಧನ್ಯವಾದಗಳು. ಕ್ಷಮಿಸಿ ವೀಕ್ಷಕರೇ, ನಾನು ಕೂಡ ಸರತಿ ಸಾಲಿನಲ್ಲಿ ನಿಂತು ದೇವಿಯನ್ನು ದರ್ಶನ ಮಾಡಲು ಕಾಯುತ್ತಿದ್ದೆ. ಅಲ್ಲಿ ಜನಸಂದಣಿ ಜಾಸ್ತಿ ಇರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರಿಂದ ದೇವಿಯ ದರ್ಶನ ಮಾಡಿಸುವುದು ಸ್ವಲ್ಪ ಕಷ್ಟವಾಯಿತು. ಆದರೂ ಕೂಡ ಸತತ ಪ್ರಯತ್ನದಿಂದ ದೇವಿಯ ವಿಗ್ರಹವನ್ನು ಅಥವಾ ದೇವಿಯ ದರ್ಶನವನ್ನು, ಬನಶಂಕರಿ ಅಮ್ಮನವರ ದರ್ಶನವನ್ನು ಮಾಡಲು ತುಂಬ ಪ್ರಯತ್ನಿಸಿದ್ದೇನೆ. ಮುಂದಿನ ದೃಶ್ಯಗಳಲ್ಲಿ ಅಮ್ಮನವರ ಮೂಲ ವಿಗ್ರಹವನ್ನು ವೀಕ್ಷಕರಿಗೆ ಪರಿಚಯಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಮುಂದಿನ ದೃಶ್ಯಗಳಲ್ಲಿ ನೋಡೋದಾದರೆ ಗರ್ಭಗುಡಿಯನ್ನು ಪ್ರವೇಶ ಮಾಡಿದ್ದೇನೆ. ನಂತರ ಅಲ್ಲಿ ವಿಡಿಯೋ ತೆಗೆಯುವುದು ನಿಷೇಧ ಅಂತ ತಿಳಿದಿದ್ದರೂ ಸಹ ಅಮ್ಮನವರ ದರ್ಶನವನ್ನು ಹೇಗಾದರೂ ಮಾಡಿ ನಮ್ಮ ವೀಕ್ಷಕರಿಗೆ ಮಾಡಿಸಬೇಕು ಎಂಬ ಪ್ರಯತ್ನವನ್ನು ಮಾಡಿದ್ದೀನಿ. ದಯವಿಟ್ಟು ಮುಂದಿನ ದೃಶ್ಯಗಳಲ್ಲಿ ಅಮ್ಮನವರ ದರ್ಶನವಾಗುತ್ತದೆ. ನೋಡಿ, ಹರಸಿ ಹಾರೈಸಿ. ಧನ್ಯವಾದಗಳು.